ಮಾಡಿ. ಒಂದು ಕಾರು ಹೊರಟ ಸ್ಥಳದಿಂದ 40 ಕಿಲೋಮೀಟರ್ ಗಂಟೆ ವೇಗದಲ್ಲಿ ಪ್ರಯಾಣ ಮಾಡಿ 9 ಗಂಟೆಗಳ ನಂತರ ಬೆಂಗಳೂರನ್ನು ತಲುಪುತ್ತದೆ. ಕಾರು ಪ್ರಯಾಣ ಮಾಡಿದ ದೂರ ಎಷ್ಟು? ಒಂದು ಕಾರು 40 ಕಿಮಿ ವೇಗದಂಗೆ ಹೊಂಟದ ನೋಡ್ರಿ, ವಿಚಾರ ಮಾಡ್ರಿ. ಮಾಡೋದಾದ್ರಿಂದ ಎರಡೂ ಗಣಿತ ಮಾಡೋದಾದ್ರಿಂದ ವಿಡಿಯೋ ಆನ್ ಮಾಡ್ರಿ, ನಾ ಬಂದು ತಿಳಿಸ್ನು. ಓಕೆ, ನೋಡ್ರಿ, ನೀವು ಮಾಡೋದಾದ್ರಿಂದ ಮ್ಯೂಟ್ ತೆಗಿಬೇಕು. ಮ್ಯೂಟ್ ಮಾಡಿ ಗಣಿತ ಬಿಡಿಸ್ಬೇಕು ವಿಡಿಯೋಗಳನ್ನು. ಹಾಗೆ ಇಟ್ಬಿಟ್ರೆ ನಾ ಬಂದು ಗಣಿತ ತಿಳಿಸ್ಲಿಕ್ಕೆ ಬಂದುಬಿಡ್ತು. ಹಂಗೆ ಮಾಡಬೇಡ್ರಿ. ಮ್ಯೂಟ್ ಮಾಡಿ ಗಣಿತಗಳನ್ನು ನೀವು ಬಿಡಿಸ್ರಿ. ಬಿಡಿಸೋದಾದ್ರಿಂದ ಆನ್ ಮಾಡಿರಿ. ಓಕೆ, ಒಂದು ಕಾರು ಹೊರಟ ಸ್ಥಳದಿಂದ 40 ಕಿಮಿ ಗಂಟೆ ವೇಗದಲ್ಲಿ ಪ್ರಯಾಣ ಮಾಡಿ 9 ಗಂಟೆಗಳ ನಂತರ ಬೆಂಗಳೂರನ್ನು ತಲುಪುತ್ತದೆ ಅಂದಾಗ ಒಟ್ಟು ದೂರ ಬರೋಬ್ಬರಿ 1 ಗಂಟೆಗೆ ಬರೋಬ್ಬರಿ 1 ಗಂಟೆಗೆ ಬರೋಬ್ಬರಿ ಏನು ಸೂತ್ರ ಬೇಡ, 40 ಕಿಮಿ. ನೋಡ್ರಿ, 9 ಗಂಟೆಗೆ ಬರೋಬ್ಬರಿ ಎಷ್ಟು ಕಿಮಿ? 9 ಗಂಟೆ 9 ಗುಂಡ್ಲೆ 40 ಸರಾಸರಿ 1 ಬರೋಬ್ಬರಿ 360 ಕಿಮಿ. ಬೆಂಗಳೂರು ಪ್ರಯಾಣ ಮಾಡಿದ ದೂರ ಎಷ್ಟು? ಪ್ರಯಾಣದ ದೂರ ಬರೋಬ್ಬರಿ ಪ್ರಯಾಣದ ದೂರ ಬರೋಬ್ಬರಿ 360 ಕಿಮಿ. 9 ಗಂಟೆಯಲ್ಲಿ ಕ್ರಮಿಸಿದ ದೂರ ಪ್ರಯಾಣದ ದೂರ. ನಿಮ್ಗೆ ಇಂಥ ಗಣಿತಗಳೆಲ್ಲ ಎಕ್ದಮ್ ಸರಳ ತಿಳ್ಕೊಬೇಕು. ಇಲ್ಲೇ ಡಬಲ್ ಅದು. ಒಂದು ಕಾರು 40 ಕಿಲೋಮೀಟರ್ ಗಂಟೆಯ ಸರಾಸರಿ ವೇಗದಲ್ಲಿ ಪ್ರಯಾಣ ಮಾಡಿದರೆ 200 ಕಿಮಿ ದೂರದ ಪ್ರಯಾಣಕ್ಕೆ ಎಷ್ಟು ಕಾಲ ಬೇಕು ಅಂತ ಕೇಳೋಣ. ಇದೇ ಸ್ಥಳವನ್ನು 4 ಗಂಟೆಗಳಲ್ಲಿ ತಲುಪಬೇಕಾದ್ರೆ ಆ ಕಾರಿನ ವೇಗ ಎಷ್ಟು ಇರಬೇಕು ಅಂತ ಮೊದಲು ನೋಡೋಣ. 40 ಕಿಮಿ ಅವಧಿ ಎಷ್ಟದ, ಅದರ ವೇಗ ತಕ್ಕೋಬೇಕು. ಈಗ ಏನಿದು, ಇದರ ವೇಗ ತಕ್ಕೋಬೇಕು. 40 ಕಿಮಿ ಬರೋಬ್ಬರಿ ಒಂದು ಕಾರ್ 40 ಕಿಮಿ ಗಂಟೆ ಸರಾಸರಿ ವೇಗದಲ್ಲಿ ಪ್ರಯಾಣ ಮಾಡಿದರೆ 200 ಕಿಮಿ ದೂರವನ್ನು ಕ್ರಮಿಸುತ್ತದೆ. ಆಮೇಲೆ ಅದು ನೋಡ್ರಿ, 40 ಕಿಮಿ ಬರೋಬ್ಬರಿ 40 ಕಿಮಿ ಬರೋಬ್ಬರಿ. ಈಗ ಇನ್ನೊಂದೇನು, ನಮಗೆ ಇದ್ರದ್ದೇನು ಅವಶ್ಯಕತೆನೇ ಇಲ್ಲ. ಈಗ ಅದೇ ದೂರವನ್ನು ಅಂದಾನೆ ಈಗ ಪ್ರಶ್ನೆನು ನೀವು ಒಂದು ವಿಚಾರ ಮಾಡ್ರಿ. ಅದನ್ನೇನು ನೀವು ನಮ್ಮ ಡಬಲ್ ಸಲ ಮಾಡ್ಬೇಕನ್ನೋ ಅವಶ್ಯಕತೆನೂ ಏನಿಲ್ಲ. ಮತ್ತೆ ಮೊದಲಿನ ಪ್ರಶ್ನೆನೂ ಒಂದೇನು ಕೇಳ್ಯಾನ, 40 ಕಿಮಿ ಗಂಟೆ ಸರಾಸರಿ ವೇಗದಲ್ಲಿ ಪ್ರಯಾಣ ಮಾಡಿದರೆ 200 ಕಿಲೋಮೀಟರ್ ದೂರವನ್ನು ಪ್ರಯಾಣಕ್ಕೆ ಎಷ್ಟು ಕಾಲ ಬೇಕಂದ್ರೆ ಮೊದಲೇದೊಂದು ಉತ್ತರ ಕಂಡು ಹಿಡೀರಿ. ಒಂದನೇ 40 ಕಿಮಿ ಬರೋಬ್ಬರಿ 1 ಗಂಟೆ, 200 ಕಿಮಿ ಬರೋಬ್ಬರಿ ಎಷ್ಟು ಗಂಟೆ? ಒಂದೇ ಪ್ರಶ್ನೆದು ಉತ್ತರ ಇದು. ಎಷ್ಟು ಗಂಟೆದಾಗ ಹೋಗ್ತದೆ? 200 ಗುಂಡ್ಲೆ 1 ಸರ್ವಾಸ್ ಬಾಗಲೆ 40 ಬರೋಬ್ಬರಿ. ಈ ಪೂಜೆ 4 ಒಂದಲೇ 4 5 5 ಗಂಟೆದಾಗ ಒಂದನೇ ಆನ್ಸರ್ ಏನು? 5 ಗಂಟೆ. ಒಂದನೇ ಆನ್ಸರ್ 5 ಗಂಟೆ. ಆಯ್ತು. ಅದೇ ದೂರವನ್ನು 4 ಗಂಟೆಗಳಲ್ಲಿ ತಲುಪಬೇಕಾದರೆ ಅದೇ ದೂರವನ್ನು 4 ಗಂಟೆ. ಇದನ್ನೇ ಏನು ಮಾಡಬೇಕು? ಈಗ ನೀವು ಸ್ವಲ್ಪ ಅರ್ಥ ಮಾಡ್ಕೊಂಡ್ಬಿಟ್ರೆ ಏನು ಭಾಳ ಬಿರಿಯಲ್ಲಿದು. 4 ಗಂಟೆಗೆ ಬರೋಬ್ಬರಿ 4 ಗಂಟೆಗೆ ಬರೋಬ್ಬರಿ ನಾಲ್ಕು ಗಂಟೆಗೆ ಬರೋಬ್ಬರಿ ಎಷ್ಟು? 200 ಕಿಮಿ ಆದರೆ 200 ಕಿಮಿ 1 ಗಂಟೆಗೆ ಎಷ್ಟು? ಅದೇ ದೂರವನ್ನು 4 ಗಂಟೆ. ಈಗ 5 ಗಂಟೆದಾಗ ಹೋಗ್ತಿದ್ದ. ಈಗಿಂದ 4 ಗಂಟೆದಾಗ ಹೋಗ್ಬೇಕಾರೆ ಇದರ ವೇಗ ಎಷ್ಟದ? ಈಗ 5 ಗಂಟೆ ಆಗಿದೆ. ಈಗ 4 ಗಂಟೆದಾಗ ಇಲ್ಲಿ ಎಷ್ಟದ? 40 ಕಿಲೋಮೀಟರ್ ವೇಗದ. ನೋಡಿರಿ, 1 ಗಂಟೆ 40 ಕಿಮಿ ಗಂಟೆಯಲ್ಲಿ ಹೋತು ಅಂದ್ರೆ 5 ಗಂಟೆ ಬಂದು. 4 ಗಂಟೆಗೆ 200 ಕಿಮಿ ಆದ್ರೆ 1 ಗಂಟೆಗೆ ಎಷ್ಟು? 1 ಗಂಟೆ ವೇಗ ಎಷ್ಟು ಅಂತ ಕೇಳ್ತಾವ ನಾವು. 200 ಸರಾಸರಿ 4 ಒಂದಲೇ 450. ಅವ ಸ್ಪೀಡ್ ಎಷ್ಟು ಹೋಗ್ಬೇಕಪ್ಪ ಅಂದ್ರೆ 4 ಗಂಟೆದಾಗ ಹೋಗ್ಬೇಕಾದ್ರೆ ವೇಗ ಬರೋಬ್ಬರಿ 50 ಕಿಮಿ ಪರ್ ಗಂಟೆಗೆ ಹೋಗಬೇಕು. 50 ಕಿಮಿ ಪರ್ ಗಂಟೆಗೆ ಹೋಗ್ಬೇಕು. ಅದು ಓದ್ತದೆ. ಆನ್ಸರ್ ಎ ಒಂದನೇದು
ಎ ಒಂದನೇ ಆನ್ಸರ್ ಏನು 5 ಗಂಟೆ, 2 ಉತ್ತರವ 5 ಗಂಟೆದಾಗ ತಲುಪ್ತು. ಬಿ ಉತ್ತರ ಏನದ ನೋಡು, 50 ಕಿಮಿ ವೇಗದಾಗ ಹೋಗ್ಬೇಕವ, 50 ಕಿಮಿ ಪರ್ ಗಂಟೆಗೆ. ನೋಡಿ ಇಷ್ಟೇ ಗಣಿತ. ಎರಡು ಗಣಿತ ಒಂದೇ ಪ್ರಶ್ನೆದಾಗ 2 ಮಾಡ್ಯಾನ. 40 ಕಿಮಿ ಬರೋಬ್ಬರಿ 1 ಗಂಟೆ, 200 ಕಿಮಿ ಅಂದ್ರೆ ಒಂದೇ ಉತ್ತರ ಸಿಕ್ತ. ಎಷ್ಟು ಗಂಟೆದಾಗ 5 ಗಂಟೆದಾಗ ಹೋಗ್ತಾನೆ. ಅದೇ ದೂರವನ್ನು ಎಷ್ಟು 4 ಗಂಟೆದಾಗ ಹೋಗ್ಬೇಕಾಗ್ಯದ, ವೇಗ ತೆಗಿಬೇಕಾಗ್ಯದ. 4 ಗಂಟೆಗೆ 200 ಕಿಮಿ ಆದರೆ 1 ಗಂಟೆಗೆ ಎಷ್ಟು 50 ಕಿಮಿ. ಎಷ್ಟು ಹೆಚ್ಚಿಸಬೇಕು ಅಂತ ಕೇಳಿದ ಅಂದ್ರೆ 50ರ 40 ಮೊದಲಿನ ವೇಗ ಕಳಿಬೇಕು ನೀವು. ಈಗ 50 ಬಂದದ, ಮೊದಲಿನ ವೇಗ 40 ಅದ, ಅದನ್ನ ಕಳೆದ್ರೆ 10 ಕಿಲೋಮೀಟ್ರ್ ಹೆಚ್ಚಿಸ್ಬೇಕಂತ ಬರಿಬೇಕು ಪ್ರಶ್ನೆ ಬಿದ್ದಾಗ. ಈಗ ನಾವು ಎಷ್ಟು ಗಾಡಿ ವೇಗ ಇಡಬೇಕು, 50 ಕಿಮಿ ವೇಗ ಇಟ್ರೆ 4 ಗಂಟೆದಾಗ ಹೋಗಿ ಮುಟ್ಟಿಬಿಡ್ತಾನವ. ಈ ಸಮಯದ ಲೆಕ್ಕಗಳನ್ನು ಸರಿಯಾಗಿ ಅರ್ಥ ಮಾಡ್ಕೊರಿ. ಯಾಕಂದ್ರೆ ನಿಮ್ಮ ಗಂಟೆ, ಮೀಟರ್, ಸೆಕೆಂಡ, ಮುಂದೆ ಬ್ರಿಡ್ಜದ ಅಳತೆ ಎಷ್ಟು, ಆಮೇಲೆ ರೈಲಿನ ಉದ್ದ ಎಷ್ಟು, ಒಂದು ಸೇತುವೆಯನ್ನು ದಾಟಲು ತೆಗೆದುಕೊಳ್ಳುವ ಸಮಯ ಎಷ್ಟು, ಆಮೇಲೆ ರೈಲಿನ ಉದ್ದ ಎಷ್ಟು, ಸೇತುವೆ ಉದ್ದ ಎಷ್ಟು, ಎಲ್ಲ ರೀತಿಯ ಗಣಿತಗಳು ಸಮಯದಲ್ಲಿ ಭಾಳ ಬರ್ತಿರ್ತಾವ. ಸಮಯದ ಲೆಕ್ಕ ಬರ್ತಾವ, ದಾರಿ, ದೂರ, ಕಾಲ, ವೇಗ, ಒಟ್ಟೆಲ್ಲ ಈ ಗಣಿತ ಬರ್ತಾವ. ಈ ಅನುಕೂಲ ನಂಬರ್ ನಾವು ಟೆಲಿಗ್ರಾಮ್ ಕ್ಲಾಸ್ನಾಗ ಜೂನ್ದಿಂದ ಕೊಡ್ತೀವಿ. ನೀವು ಈಗಿಂದ ಗಣಿತಗಳನ್ನು ಚೆಂದಂಗೆ ಒಂದು ನೋಟ್ಬುಕ್ ಮಾಡಿಕೊಂಡು ದಿನಾಲೂ ಅಭ್ಯಾಸ ಮಾಡಬೇಕು. ನಾನು ಹೆಂಗೆ ತಿಳಿಸ್ತೀನಿ ಅನ್ನೋ ಲಕ್ಷ ಕೊಟ್ಟು ಪದೇ ಪದೇ ನೀವು ವಿಡಿಯೋಗಳನ್ನು ನೋಡೋದ್ರಿಂದ ಗಣಿತಗಳು ಭಾಳ ಸರಳ ತಿಳಿತಾವೆ. ನೀವು ಗಣಿತಗಳನ್ನು ಲಕ್ಷ ಕೊಟ್ಟು ನೋಡ್ಬೇಕು. ಇದು 1ನೇದು, ಇದು 2ನೇದು. 2 ಪ್ರಶ್ನೆಗಳನ್ನು ಇದ್ರಾಗ ನಾನು ಇಲ್ಲೇ ತೆಗೆದುಬಿಟ್ಟು ನೋಡಿ. ಓಕೆ, ಚೆನ್ನಾಗಿ ಬಿಡಿಸ್ಕೊಂಡು ಮಾಡಿ ಮುಂದಿನ ಗಣಿತ.